Namaskara. Hello, students. Welcome back to the channel. This is Tanmay, your English master teacher. So, ಈ ವಿಡಿಯೋ ಇವತ್ತು ನೀವು ಯಾಕೆ ನೋಡಬೇಕು ಅಂದರೆ ಲೆಟ್ ಮಿ ಸೇ ಸೊ ವಿ ಟರ್ನ್ average students into a smart scorer like you. ಹೌದಾ, like you as a champions. So, if you are preparing for Karnataka SSLC English exam, so ಈ ಲಾಸ್ಟ್ ಮಿನಿಟ್ ಟಿಪ್ಸ್ ಅದೇ ಈ ವಿಡಿಯೋದೇ ಅವೇ. ಸೊ ಈ ವಿಡಿಯೋ ಅಸಲು ಏನು, ಟ್ರಸ್ಟ್ ಮೀ, ಏನು ಮಾತಾಡ್ತೀನಿ ನಾನಂದರೆ ಇವು ಯಾರು ಕೇಳರು. ಓಕೆ, ಸೊ ಥಿಂಗ್ಸ್ ಯು ಶುಡ್ ನಾಟ್ ಡೂ ಇನ್ ಎಕ್ಸಾಮ್ ಹಾಲ್. ಹೌದಾ, ಇದು ಟೀಚರ್ಸ್ ಕೇಳೋರು ನಿಮ್ಮ ಸ್ಕೂಲ್ದೇ, ನಾನು ಕೇಳ್ತಿದ್ದೀನಿ. ಓಕೆ, ಸೊ ಇದ್ದೇ ನೀವು ಏನು ಮಾಡ್ತೀರಿ ಆ್ಯಕ್ಚುಲ್ ಎಕ್ಸಾಮ್ದಾಗೆ ಅನಂದರೆ ಕ್ವಶನ್ ಪೇಪರ್ ನೋಡ್ತೀರಿ, ಕ್ವಶನ್ಸ್ ಬರ್ತೀರಿ, ಆಮೇಲೆ ಮನೆಗೆ ಬರ್ತೀರಿ. కానీ ನಾನಿವಾಗ ಕೇಳೋದು 100% ಅಸಲು ಯಾರು ಕೇಳರು. ಓಕೆ, ಸೊ ಈ ಕ್ವಶನ್ ಪೇಪರ್ ಟಾಪರ್ ಸೀಕ್ರೆಟ್ ಇದೆ ಏನು ಅನಂದರೆ, ಟಾಪರ್ಸ್ ಏನು ಮಾಡ್ತಾರೆ ಅಂದರೆ ಅವ್ರಿಗೆಲ್ಲ ಗುರ್ತು. ಈ ಥಿಂಗ್ಸ್ ನಾನು ಡಿಸ್ಕಸ್ ಮಾಡ್ತೀನಲ್ಲ, ಆ ಟಾಪರ್ಸೇ ಎಲ್ಲ ಗುರ್ತಾ ಇದೆ. కానీ ನಿಮಗೆ ಗುರ್ತಿಲ್ಲಲ್ಲ, కాబట్టి ನೀವು ವಿనండి ಇವಲ್ಲಿ. ಓಕೆ, ಆ್ಯಂಡ್ ಲಾಸ್ಟ್ ಸ್ಲೈಡ್ದೇ most important things you have to do and toppers secret ಅನ್ನೋದು ನಾನು ರಿವೀಲ್ ಮಾಡ್ತೀನಿ. ಸೊ watch this video till the end. ಸೊ ಇದ್ದೇ ಆ್ಯಕ್ಚುಲಿ ಫಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ದ 10 ಮಿಸ್ಟೇಕ್ಸ್. ನೀವೇನು ಮಾಡ್ತೀರಿ ಅಂದರೆ ಲೀವಿಂಗ್ ದ ಎಕ್ಸಾಮ್ ಹಾಲ್ ಅರ್ಲಿ. ಎಕ್ಸಾಮು ಒಂದು 2 hours ಅದ ಅನ್ಕೊಂಡು, ಆ 2-3 hours ಮ್ಯಾಮ್ ನಾನು ಕ್ವಶನ್ಸ್ ಎಲ್ಲ ಬರ್ತೀನಿ, ಚಲೋ ನಾನು ಮನೆಗೆ ಹೋಗ್ತೀನಿ, ಹಂಗೆ ಮಾಡಬೇಡಂಡಿ. ಟಾಪರ್ಸ್ ಹಿಂಗೆ ಅಸಲು ಮಾಡೋಂಗಿಲ್ಲ. ಹೌದಾ, ಎಷ್ಟು ಟೈಮ್ ಅದನೋ ಆ ಟೈಮ್ ಅನ್ನೋದು ಸ್ಪೆಂಡ್ ಮಾಡ್ತಾರೆ ಎಕ್ಸಾಮ್ ಹಾಲ್ದೇ. ಆಮೇಲೆ ರೈಟಿಂಗ್ ದ ರಾಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಲೀವಿಂಗ್ ಕ್ವೆಶನ್ಸ್ ಅನ್ಆನ್ಸರ್ಡ್. ಓಕೆ, ಇದ್ದೇ ನೆಗೆಟಿವ್ ಮಾರ್ಕಿಂಗ್ಸ್ ಏನಿಲ್ಲಲ್ಲ, ನೋ ನೆಗೆಟಿವ್ ಮಾರ್ಕಿಂಗ್ಸ್. కాబట్టి ನೀವೇನು ಮಾಡಬೇಕು, ಎಲ್ಲ ಅಟೆಂಡ್ ಮಾಡಬೇಕು. ಅಟೆಂಪ್ಟ್ ಮಾಡಿಲ್ಲ ಅನ್ಕೋ, ಏನಾಗ್ತದೆ ಮ್ಯಾಮ್, ಮಾರ್ಕ್ಸ್ ಹೋಗ್ತವೆ. ಹೌದಾ, ನೆಕ್ಸ್ಟ್ ಮೆಸ್ಸಿ ಹ್ಯಾಂಡ್ ರೈಟಿಂಗ್, ಸ್ಕ್ರಿಬಲ್ ಮಾಡಬೇಡಂಡಿ. ಆ್ಯಂಡ್ ಹೆವಿ ಕಟಿಂಗ್ ಆ್ಯಂಡ್ ಕರೆಕ್ಷನ್ಸ್, ನೀವೇ ಕರೆಕ್ಷನ್ ಮಾಡ್ಕೊಂಬೇಡಂಡಿ. ನಮ್ಮ ಇವಾಲ್ವೇಟರ್ ಅವರೇ, ನಾವಿದ್ದೀವಿ. ಹೌದಾ, ನಾವು ಮಾಡ್ತೀವಿ. ನೆಕ್ಸ್ಟ್ ನಾಟ್ ರೀಡಿಂಗ್ ದ ಪೇಪರ್ ಪ್ರಾಪರ್ಲಿ, ಕ್ವಶನ್ ಪೇಪರ್ನ. ಆಮೇಲೆ ಇಂಪ್ರೂವ್ ಆನ್ಸರ್ ಲೆಂತ್ ಅನ್ನೋದು ಯು ಹ್ಯಾವ್ ಟು ಇಂಪ್ರೂವ್ ಇಟ್. ಆಮೇಲೆ ಮಿಸ್ಸಿಂಗ್ ಕ್ವಶನ್ ನಂಬರ್ಸ್, ಅವು ಮಿಸ್ ಆಗ್ತಿದ್ರೆ ಅವೆಲ್ಲ ನೀವು ಮಾಡೋ ಮಿಸ್ಟೇಕ್ಸ್. కానీ ಆ್ಯಕ್ಚುಲಿ ನೀವೇನು ಮಾಡಬೇಕು, ಓಕೆ, ಸೊ ರೀಡಿಂಗ್ ಫೇಸ್ದೆ ಫಸ್ಟ್ 15 minutes ಏನು ಮಾಡಬೇಕು, ಎಲ್ಲ ನೀವು ಕ್ವಶನ್ ಪೇಪರ್ ರೀಡ್ ಮಾಡ್ಮೇಲೆ ಅಂಡರ್ಲೈನ್ ದ ಕೀವರ್ಡ್ಸ್. ಆಮೇಲೆ ಪ್ಲ್ಯಾನ್ ದ ಟೈಮ್. ನಾನು ನನ್ನ ವಿಡಿಯೋದೇ ಹೌ ಟು ಪ್ರೆಸೆಂಟ್ ಅ ಪೇಪರ್, ಯುವರ್ ಕ್ವಶನ್ ಪೇಪರ್ ಅದೇ ನಾನು ಟೈಮ್ ಮ್ಯಾನೇಜ್ಮೆಂಟ್ ಇಕ್ಕಿದ್ದೀನಿ. ಯಾವ ಕ್ವಶನ್ಗೆ ಎಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ಕೇಳಿ. ಓಕೆ, ಸೊ ಇದ್ದೇ ಸ್ಟಾರ್ಟ್ ವಿತ್ ಯುವರ್ ಸ್ಟ್ರಾಂಗೆಸ್ಟ್ ಸೆಕ್ಷನ್. ಓಕೆ, ನಿಮ್ಮ ಸ್ಟ್ರಾಂಗೆಸ್ಟ್ ಸೆಕ್ಷನ್ ಏನು, ಇದು ಕಮೆಂಟ್ ಮಾಡಂడి. ಗ್ರಾಮರಾ ಇಲ್ಲದಿದ್ರೆ ರೈಟಿಂಗಾ ಅದು. ದೆನ್ ವೆರಿಫೈ ಚಾಪ್ಟರ್ ನೇಮ್ಸ್ ಆ್ಯಂಡ್ ಕ್ವಶನ್. ಓಕೆ, ಇದು ನೀವು ಮಾಡಬೇಕು. ದೆನ್ ಆನ್ಸರ್ ಬರೋದ್ನಲ್ಲಿ ಏನು ಮಾಡಬೇಕು ಅನ್ನಂದರೆ, ಫಸ್ಟ್ ಪ್ರೆಸೆಂಟೇಷನ್ ಇಂಪಾರ್ಟೆಂಟ್. ಹೌದಾ, ಪ್ರೆಸೆಂಟೇಷನ್ದೇ ಕ್ಲಿಯರ್ ಇರಬೇಕು, ನೀಟ್ ಇರಬೇಕು, ಸ್ಕ್ರಿಬಲ್ ಮಾಡಬಾರ್ದು, ಸ್ಪೇಸಿಂಗ್ ಇರಬೇಕು. ಅದು ಸ್ಟ್ರಕ್ಚರ್ದೇ ಏನು ಅಂದರೆ ಯು ಹ್ಯಾವ್ ಟು ರೈಟ್ ದ ಕ್ವೆಶನ್ ನಂಬರ್, ಪೇಜ್ ನಂಬರ್, ಬುಲೆಟ್ ಪಾಯಿಂಟ್ ಔಟ್ ಮಾಡಬೇಕು, ಸ್ಪೇಸಿಂಗ್ ಕೊಟ್ಟು. ದೆನ್ ಅದು ಹಂಗೆ ನೀವು ಆನ್ಸರ್ಸ್ ಬರೋದ್ನಲ್ಲಿ ನೀವು ಅದು ಮಾಡಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಅನ್ನೋದು ನಾನು ಇಷ್ಟು ಮುಂಸಾರಿ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. కానీ ಇದು ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್. ಅಂದರೆ ನೀವು ಹೆಂಗೆ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಹೆಂಗೆ ಮಾಡಬೇಕು ಅನ್ನೋದು ನಾನು ಈ ಸ್ಲೈಡ್ದೇ ಇಕ್ಕಿದ್ದೀನಿ. ಸೊ ಐ ಹೋಪ್ ದಿಸ್ ಮೇ ಹೆಲ್ಪ್ ಯು. ಸೊ ಅದಕ್ಕೆ ಇದು ಸ್ಕ್ರೀನ್ಶಾಟ್ ತಗೊಂಡು ಒಂದು ಬಾರಿ ಒಂದು ಕ್ಲಿಯರ್ ಇರ್ತದೆ. ದೆನ್ ಸ್ಕೋರಿಂಗ್ 4 marks ಕ್ವಶನ್, ಇದು ನೋಡಂడి. ಸೊ ಇದ್ದೇ ಏನಾಗ್ತದೆ ಅನ್ನಂದರೆ, ಇಲ್ಲಿ ನೋಡಂడి, ಸ್ಕೋರಿಂಗ್ 4 marks ಕ್ವಶನ್ಸ್. ಈ
4 ಮಾರ್ಕ್ಸ್ ಕ್ವಶನ್ಸ್ ಅನ್ನೋವು ನೀವು ಹೆಂಗೆ ಮಾಡ್ತೀರಿ? ದ ಪವರ್ ಆಫ್ 4 ಸ್ಟ್ರಾಟಜಿ. 4 ಮಾರ್ಕ್ಸ್ ಕ್ವಶನ್ಸ್ ಅನ್ನೋದು 4 ಸ್ಟ್ರಾಟಜಿ ಫಾಲೋ ಮಾಡಬೇಕು. ಅದಕ್ಕೆ ನಾನು ದೊಡ್ಡ ನಂಬರ್ 4 ಇಕ್ಕಿದ್ದೀನಿ. ಓಕೆ, ನಿಮ್ಮ ಲಕ್ಕಿ ನಂಬರ್ ಯಾವುದು? 4 ಲಕ್ಕಿ ನಂಬರ್ ಆಯ್ದವರು ಕಮೆಂಟ್ ಮಾಡಂడి. ಓಕೆ, ಲಕ್ಕಿ ನಂಬರ್ 4 అని ಕೇಳಿ. ಓಕೆ, ದೆನ್ ಎಕ್ಸಾಕ್ಟ್ಲಿ ರೈಟ್, ಎಕ್ಸಾಕ್ಟ್ಲಿ 4 ಕ್ಲಿಯರ್ ಪಾಯಿಂಟ್ಸ್. 4 to 5 ಪಾಯಿಂಟ್ಸ್ ಅಲ್ಲಿಕ್ರೆ 5 to 6 ಪಾಯಿಂಟ್ಸ್, 6 ಸೆಂಟೆನ್ಸಸ್ ಬರಬೇಕು ನೀವು. ಆಮೇಲೆ ಯೂಸ್ ಸ್ಪೆಸಿಫಿಕ್ ಟೆಕ್ಸ್ಟ್ ಬುಕ್ ಕೀವರ್ಡ್ಸ್. ಓಕೆ ಮ್ಯಾಮ್, ನಾನು ಸಿನಿಮಾ ಕೀವರ್ಡ್ಸ್ ಯೂಸ್ ಮಾಡ್ತೀನಿ ಅಲ್ಲ, ಇದು ಟೆಕ್ಸ್ಟ್ ಬುಕ್ ಕೀವರ್ಡ್ಸ್ ನೀವು ಯೂಸ್ ಮಾಡಬೇಕು. ದೆನ್ ಅಡ್ರೆಸ್, ಥೀಮ್, ಮೆಸೇಜ್, ಓಕೆ, ಆ್ಯಂಡ್ ಅವಾಯ್ಡ್ ಲಾಂಗ್ ಪ್ಯಾರಾಸ್, ಇವು ಮಾಡಬೇಕು. ದೆನ್ ಕೀ ರಿಕ್ವೈರ್ಮೆಂಟ್ಸ್ ಏನು? ಪೋಯಿಟ್ರಿದೇ ನೀವು ಹೆಂಗೆ ಮಾಡಬೇಕು ಅನ್ನಂದರೆ ಇದು ಐಡೆಂಟಿಫೈ ಪೋಯೆಟ್ ಆ್ಯಂಡ್ ಪೋಯೆಟ್ ನೇಮ್, ಕ್ಯಾರೆಕ್ಟರ್ಸ್ ಯು ಹ್ಯಾವ್ ಟು ಐಡೆಂಟಿಫೈ ಇಟ್. ಆಮೇಲೆ ಎಕ್ಸ್ಪ್ಲೇನ್ ದೋಸ್ ಲೈನ್ಸ್, ಓಕೆ, ವಿತ್ ದ ಕ್ಲಾರಿಟಿ. ಆಮೇಲೆ ಏಮ್ ಫಾರ್ ಅಟ್ ಲೀಸ್ಟ್ 3 to 4 ಲೈನ್ಸ್ ಪರ್ ಎಕ್ಸ್ಟ್ರಾಕ್ಟ್. ಸೊ ಇದೇ ನೀವು ಫಸ್ಟ್ ಪೋಯಮ್ ಆ್ಯಂಡ್ ಫಸ್ಟ್ ಪ್ರೋಸ್ ನೋಡಂడి. ಡೋಂಟ್ ಮಿಕ್ಸ್ ಅಪ್ ಪೋಯೆಟ್ಸ್ ಆ್ಯಂಡ್ ಪೋಯಮ್ ಟೈಟಲ್ಸ್. ಓಕೆ, ಅದಕ್ಕೆ ಸಪ್ರೇಟ್ ನೀವು ಬರಬೇಕು. ಇಲ್ಲ ಅಂದರೆ ಮಾರ್ಕ್ಸ್ ನಿಮ್ಮ ಅರ್ಧವಾಗಿರ್ತದೆ, ಹೌದಾ? ಸೊ ಲ್ಯಾಂಗ್ವೇಜ್ ಆ್ಯಂಡ್ ಗ್ರಾಮರ್ ಇದೇ ಅಕ್ಯುರೇಸಿ ಮೇಂಟೈನ್ ಮಾಡಬೇಕು. ವೊಕ್ಯಾಬ್ಯುಲರಿ ಕೂಡ ಅದೇ ಸ್ಪೆಲ್ಲಿಂಗ್ ಕೂಡ ಬರ್ತದೆ. ನೆಕ್ಸ್ಟ್ ಪಂಚುವೇಷನ್ ದೇ ಫುಲ್ ಸ್ಟಾಪ್ಸ್, ಕಾಮಾಸ್ ಅವು ಇಕ್ಕಬೇಕು. ದೆನ್ ವೊಕ್ಯಾಬ್ಯುಲರಿ ಇದೆಯೇ ಯೂಸ್ ಸಿಂಪಲ್ ಆ್ಯಂಡ್ ಫಾರ್ಮಲ್ ಲ್ಯಾಂಗ್ವೇಜ್, ಇದು ಹಿಂಗೆ ನೀವು ಬರಬೇಕು. ದೆನ್ 15 minutes ಚೆಕ್ ಲಿಸ್ಟ್ ದೇ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್. ಇದೇ ನೀವು ಹೆಂಗೆ ಮಾಡ್ತೀರಿ ಈ 15 minutes ಅದೇ ಅಂದರೆ ನಾನು ಕೇಳ್ತೀನಿ ನೋಡಂడి. ಫಸ್ಟ್ ಚೆಕಿಂಗ್ ಕ್ವಶನ್ಸ್, ಆಮೇಲೆ ವೆರಿಫೈಯಿಂಗ್, ಆಮೇಲೆ ಪೇಜ್ ಕೌಂಟ್, ದೆನ್ ರಿವ್ಯೂ 4 marks. ಓಕೆ, ಸೊ ಇದೇ. కానీ ನಾನೊಂದು ಕೇಳ್ತೀನಿ, ನೀವು ಆನ್ಸರ್ಸ್ ಅನ್ನೋದು ಡು ನಾಟ್ ಸ್ಟಾರ್ಟ್ ನ್ಯೂ ಆನ್ಸರ್ಸ್ ಇನ್ ದ ಲಾಸ್ಟ್ ಮಿನಿಟ್. ಸೊ ಇದೇ ಇದು ಮೈನ್ ಇಂಪಾರ್ಟೆಂಟ್. ಲಾಸ್ಟ್ ಮಿನಿಟ್ಸ್ ಏನೋ ಕ್ವಶನ್ ಪೇಪರ್ ನಿಮ್ಮ ಮುಂದಿಟ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂತ ಹಂಗೆ ಮಾಡಬೇಡಂడి. ಓಕೆ, ಸೊ ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಲಾಸ್ಟ್ ಮಿನಿಟ್ ಎಸೆನ್ಷಿಯಲ್ಸ್. ಓಕೆ, ಟೇಕ್ ಯುವರ್ ಹಾಲ್ ಟಿಕೆಟ್ ಅದೇ ಬರಂడి, ಕ್ವಶನ್ ಪೇಪರ್ದೇ ಬರಂడి, ಆ್ಯಂಡ್ ಆನ್ಸರ್ ಶೀಟ್ದೇ ಕೂಡ ನಿಮ್ಮ ನೇಮ್ ಡೀಟೇಲ್ಸ್ ಎಲ್ಲ ನಿಮ್ಮ ಏನಿದ್ರೆ ಅದು ಬರಂడి. ಆಮೇಲೆ ಎಕ್ಸಾಮ್ ಅವಮಾಸೆ ಮನೆಗೆ ಹೋಮಾಸೆ ನಾನು ಅದು ಬರ್ದಿಲ್ಲ ಬಾ ಇವೆಲ್ಲ ಹೆಂಗೆ ಅನಿ ಭಾಳ ಬಿಲ್ಬಾಡಂడి. ಸೊ ಇವೆಲ್ಲ ನಾನೆಲ್ಲ ಡಿಸ್ಕಸ್ ಮಾಡಿದ್ದೀನಲ್ಲ, ಸೊ ಅದೇ ಫಸ್ಟ್ ನೀವೆಲ್ಲ ಓದ್ಕೊಂಡಿದ್ರಿ. ಐ ಹೋಪ್ ಯು ರೆಡ್ ಆಲ್ ದ, ಯು ಹ್ಯಾವ್ ಪ್ರಾಕ್ಟೀಸ್ಡ್ ಸಮ್ ಆಫ್ ದ ಕಾನ್ಸೆಪ್ಟ್ಸ್, ಆ್ಯಂಡ್ ನಾನು ವೀಡಿಯೋಸ್ ಮಾಡ್ತೀನಲ್ಲ ಅವು ಕೂಡ ನಿಮಗೆ ಹೆಲ್ಪ್ ಆಗ್ತವೆ అని ಕೋರ್ಕೊಂತಿದ್ದೀನಿ. ಆಮೇಲೆ ಸ್ಟೇ ಕಾಮ್, ಓಕೆ, ಸ್ಟೇ ಕಾನ್ಫಿಡೆನ್ಸ್ ಆ್ಯಂಡ್ ಸ್ಟೇ ಫೋಕಸ್ಡ್ ನಾನು. కానీ మిస్టేక్స్ అసలు ಮಾಡಬೇడండి, ప్లీజ్ అవాయిడ్ మిస్టేక్స్. కాన్ఫిడెంట్ ఇరండి అండ్ యాక్టివ్ ఇరండి లైక్ ನಂಗೆ. ಆ್ಯಂಡ್ ರಿವೈಸ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಲ್ಲದಿಂಗೆ ಪ್ಲಸ್ ಗ್ರಾಮರ್ ಕೂಡ, ಗ್ರಾಮರ್ ಇಂಪಾರ್ಟೆಂಟ್ ನಾನು. ಓಕೆ, ಸೊ ಹಿಂಗೆ ನೀವೆಲ್ಲ ಮಾಡಿದ್ರಿ ಅನ್ಕೊಂಡು ಓಕೆ ಸ್ಟಾರ್ಟ್ ಮಾಡಂడి, ಮತ್ತೆ ರಿವಿಷನ್ ಸ್ಟಾರ್ಟ್ ಮಾಡಂడి ಇವತ್ತಲ್ಲಿದ್ದ. ಓಕೆ, ಸೊ ಇನ್ನೊಂದು ನಾನು ಏನು ಅಂದರೆ చాలా ಸ್ಟೂಡೆಂಟ್ಸ್ ಹೆಂಗೆ ಅಂದರೆ ಸ್ಕೇರ್ ಆಗಿಬಿಡ್ತಾರೆ, ಅಂದರೆ ಭಯ ಇರ್ತದೆ. ಇವಾಗ ಈ ಟೈಮ್ ಅನ್ನೋದು చాలా ಭಯ ಇರ್ತದೆ. ಎದಕ್ಕೆ ಅಂದರೆ ಸಮಥಿಂಗ್ ಹೆಂಗೆ ಅಂದರೆ ಇಫ್ ಐ ಫೇಲ್ ಹೆಂಗಾಗ್ತದೆ, ಇಫ್ ಐ ಫೇಲ್ ಇಲ್ಲದಿಕ್ಕರೆ ಇಫ್ ಐ ಫರ್ಗೆಟ್ ಎನಿಥಿಂಗ್ ಇನ್ ದ ಎಕ್ಸಾಮ್ ಹಾಲ್ ಹಂಗಿದ್ರೆಗಾನ, ಓಕೆ, ಹಂಗೆ ಅನ್ಸ್ರೆಗಾನ ಆ್ಯಕ್ಚುಲಿ ಯು ಶುಡ್ ನಾಟ್ ಬಿ ವರಿಡ್ ಎಟ್ ಆಲ್. ನಾನಿದ್ದೀನಿ ನಿಮ್ಮ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡೋಕ್ಕೆ. ಓಕೆ, ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, you are always a topper. Okay, you think that you are always a topper, you are not weak at all, you are the one among that topper. ಹಂಗೆ ಥಿಂಕ್ ಮಾಡ್ಕೊಂಡು ಪ್ರಾಪರ್ ರೀಡ್ ಮಾಡಂడి, ರಿವಿಷನ್ ಮಾಡಂడి, ರಿವೈಸ್ ಮಾಡಂడి, ಸ್ಟೇ ಫೋಕಸ್ಡ್ ಈಚ್ ಆ್ಯಂಡ್ ಎವ್ರಿ ಡೇ. ಹೌದಾ? ಸೊ ನಿಮ್ಮ ಪೇರೆಂಟ್ಸ್ದಲ್ಲಿ ಒಂದು ಬಾರಿ ಫೋಕಸ್ ಮಾಡಂడి. ಜಸ್ಟ್ ಇಮ್ಯಾಜಿನ್, ಓಕೆ, ಸೊ ಹೌ ಯುವರ್ ಪೇರೆಂಟ್ಸ್ ವಿಲ್ ಥಿಂಕ್ if they get that answer sheet, if they see that answer sheet of English. ಹೌದಾ? ಸೊ ಆ ಹ್ಯಾಪಿನೆಸ್ಸೇ ಬೇರೆ ಇರ್ತದೆ. ಆ ಮೂಮೆಂಟ್ ಅನ್ನೋದು
ಸ್ಟಾರ್ಟ್ಸ್ ವಿತ್ ದ್ಯಾಟ್ ಪ್ರಿಪರೇಷನ್. ಹೌದಾ? ಫಸ್ಟ್ ನಿಮ್ಮ ಪ್ರಿಪರೇಷನ್ ಪರ್ಫೆಕ್ಟ್ ಅದ ಅನ್ಕೊಂಡು ಆಲ್ರೆಡಿ ಮಾರ್ಕ್ಸ್ ಅನ್ನೋದು ಪ್ರಿಪರೇಷನ್ ಈಸ್ ಈಕ್ವಲ್ ಟು ಏನು? ಪ್ರಿಪರೇಷನ್ ಈಸ್ ಈಕ್ವಲ್ ಟು ರಿಸಲ್ಟ್ ಅದ ಅಷ್ಟೇ. ಇದನ್ನ ಯಾರು ಮಾಡ್ಸಕ್ಕೆ ಬರೋದು? ಹೌದಾ? ಸೊ ಅದಕ್ಕೆ ಪ್ರಿಪರೇಷನ್ ಕರೆಕ್ಟ್ ಇದ್ರೆ ರಿಸಲ್ಟ್ ಆಟೋಮೆಟಿಕ್ ಅದು ಬರ್ತದೆ ಅನ್ಮಾತು. ಸೊ do watch this videos, and if you like this video, tap the like button and subscribe to the channel. Share this video for your friends. Okay, bye.